ಇವತ್ತಿನ ನಮ್ಮ ಪವರ್ ಫೋಕಸ್ ನಲ್ಲಿ ನಾವು ಮಾತನಾಡ್ತಾ ಇರೋದು RSS ಹಾಗೂ ಪ್ರಿಯಾಂಕ್ ಖರ್ಗೆ ಅವರು ನಡೀತಾ ಇರುವಂತಹ ಈ ವಾಗ್ವಾದಗಳು. ಅಫ್ಕೋರ್ಸ್ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಗೃಹ ಸಚಿವರಾಗಿ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. RSSಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಮೋಹನ್ ಭಾಗವತ್ ಅವರ ಉತ್ತರದ ನಿರೀಕ್ಷೆಯಲ್ಲಿದ್ದೀವಿ ಅಂತ ಹೇಳಿ ಹಲವಾರು ವಿಚಾರಗಳನ್ನ ಇವತ್ತು ಪ್ರಿಯಾಂಕ್ ಖರ್ಗೆ ಪ್ರಸ್ತಾಪ ಮಾಡಿದ್ರು. ಒಂದು ಸರ್ಕಾರವಾಗಿ ಅವರ ಲೆಕ್ಕ ಕೇಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಒಂದು ಸರ್ಕಾರವಾಗಿ ಅವ್ರು ಪತ್ರ ಬರೆದಿದ್ದು ಇದೆಲ್ಲ ಇದೆಯಲ್ಲ, ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಅಫ್ಕೋರ್ಸ್ RSS ರಿಜಿಸ್ಟರ್ ಆಗಬೇಕು, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲೂ ತಪ್ಪಿಲ್ಲ, ಅಥವಾ ನೀವು ಲೆಕ್ಕ ಕೇಳ್ತಾ ಇರೋದ್ರಲ್ಲಿ ಒಂದು ಸರ್ಕಾರವಾಗಿ ತಪ್ಪಿಲ್ಲ. ಆದ್ರೆ ಯಾಕೆ ನಿಮ್ಗೆ ಅಷ್ಟೊಂದು ಕಾಳಜಿ, ಬೇರೆ ಯಾವ ವಿಚಾರಗಳಲ್ಲೂ ರಾಜ್ಯದ ಮೇಲೆ ಇಲ್ಲದೆ ಇರೋ ಕಾಳಜಿ ನಿಮ್ಗೆ? ಯಾಕೆ RSS ಬಗ್ಗೆ ಇಷ್ಟೊಂದು ಕಾಳಜಿವನ್ನ ವಹಿಸ್ಕೊಂಡಿದ್ದೀರಿ? ನೀವು ಗೃಹ ಇಲಾಖೆಯನ್ನ ವಹಿಸ್ಕೊಂಡಿದ್ದೆ RSS ವಿರುದ್ಧವಾಗಿ ಹೋಗೋದಕ್ಕ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅಫ್ಕೋರ್ಸ್ ಈ ಹಿಂದೆ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಆಗ ನಾನು ಕೂಡ ಮಾತನಾಡಿದ್ದೆ, ಹೌದು RSS ರಿಜಿಸ್ಟರ್ ಮಾಡ್ಕೊಳ್ಬೇಕು, ಒಳ್ಳೆ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡೋದು ಪ್ರತಿಯೊಂದು ಸಂಸ್ಥೆಗಳು ಕಾನೂನಿನ ಅಡಿಯಲ್ಲಿ ಬರಬೇಕು ಅನ್ನೋದ್ರಲ್ಲಿ ನಾನು ಯಾವುದೇ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ರಾಜ್ಯದಲ್ಲಿ ಇಷ್ಟೊಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿರ್ಬೇಕಾದ್ರೆ, ಪೊಲೀಸ್ ಇಲಾಖೆಯಲ್ಲಿ ಇನ್ನೊಂದಷ್ಟು ಸುಧಾರಣೆಗಳು ಬರಬೇಕಾದ್ರೆ, ರಾಜ್ಯದ ಅನೇಕ ಇಲಾಖೆಗಳಲ್ಲಿ ಸಚಿವರನ್ನೇ ಇನ್ನು ನೀವು ನೇಮಕ ಮಾಡಿಲ್ಲದೆ ಇರುವಂತಹ ಸಂದರ್ಭದಲ್ಲಿ, ಈ ಹಿಂದಿನ ಸರ್ಕಾರಗಳು ನಿಮ್ಮದೇ ಸರ್ಕಾರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ, ಕೇಂದ್ರದಲ್ಲಿ ನೆಹರೂರವರ ಕಾಲದಲ್ಲಿ ನೀವು RSS ಪಥಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರಿ. ಸುಮಾರು 3,000 RSSನ ಕಾರ್ಯಕರ್ತರು ಪಥಸಂಚಲನದಲ್ಲಿ ಭಾಗಿಯಾಗಿದ್ರು. 3 ಸಲ ಬ್ಯಾನ್ ಮಾಡಿದ್ದು ಆಯ್ತು, ಅದನ್ನ ತೆಗೆದಿದ್ದು ಆಯ್ತು. ಇಷ್ಟೆಲ್ಲ ಆಗಿರುವಾಗ ಈಗ ನಿಮ್ಗೆ ಇಷ್ಟೊಂದು ಮುತುವರ್ಜಿ ಯಾಕೆ, ಬೇರೆ ಎಲ್ಲ ಕೆಲಸಗಳನ್ನ ಬಿಟ್ಟು ಅಂತ ಪ್ರಶ್ನೆ ಮಾಡ್ತಾ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಗೃಹ ಸಚಿವರಾಗ್ತಿದ್ದಂತಲೇ ಸಂಘರ್ಷಕ್ಕೆ ಪ್ರಿಯಾಂಕ್ ಖರ್ಗೆ ಮುನ್ನುಡಿಯನ್ನ ಬರೆದಿದ್ದಾರೆ. ಕರ್ನಾಟಕದಲ್ಲಿ RSS ಬ್ಯಾನ್ ಮಾಡಲು ಮುನ್ನುಡಿಯನ್ನ ಬರೆದ್ರ ಅಂತ. RSS ನೋಂದಣಿ ಯಾಕಿಲ್ಲ, ತೆರಿಗೆ ಪಾವತಿ ಲೆಕ್ಕಪತ್ರ ಯಾಕಿಲ್ಲ ಅಂತ ಗೃಹ ಸಚಿವರು ಇವತ್ತು ಪ್ರಶ್ನೆ ಮಾಡಿದ್ರು. ಗೃಹ ಸಚಿವನಾಗಿ ಜವಾಬ್ದಾರಿಯಿಂದ ಕೇಳ್ತಾ ಇದ್ದೀನಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಲೆಕ್ಕಪತ್ರದ ಬಗ್ಗೆ ಕೇಳ್ತಾ ಇರೋದು ಸರ್ಕಾರ ಹೊರತು ಪ್ರಿಯಾಂಕ್ ಖರ್ಗೆ ಅಲ್ಲ ಅಂತ ಹೇಳಿದ್ರು. ನಿಮ್ಮ ಜವಾಬ್ದಾರಿಯನ್ನ ನಾವು ಒಪ್ಕೊಳ್ತಾನೆ ನಿಮ್ಗೂ ಪ್ರಶ್ನೆ ಮಾಡ್ತೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾಕೆ ಇಷ್ಟರ ಮಟ್ಟಿಗೆ ಹದಗೆಟ್ಟೋಗಿದೆ? ಯಾಕೆ ಇನ್ನು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು, ಇನ್ನು ಪೊಲೀಸರೇ ಎಷ್ಟೋ ಕೃತ್ಯಗಳಲ್ಲಿ ಭಾಗಿಯಾಗುವಂತ ಕೆಲಸಗಳು ಯಾಕೆ ನಡೀತಾ ಇದೆ? ಇದರಲ್ಲಿರುವಂತ ನಿಮ್ಮ ಜವಾಬ್ದಾರಿ ಆ ವಿಚಾರಗಳಲ್ಲಿ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇವತ್ತು ಪ್ರಿಯಾಂಕ್ ಖರ್ಗೆ ಏನ್ ಮಾತಾಡಿದ್ರು ಕೇಳಿಸ್ಕೊಂಬರೋಣ. ನಾನು ಅವರ ಆಚರಣೆಗೆ ಅಡ್ಡಿಪಡಿಸೋನಲ್ಲ. ಐ ಡು ನಾಟ್ ಕೇರ್, ಬಟ್ ಫಾಲೋ ದ ಲಾ ಆಫ್ ದ ಲ್ಯಾಂಡ್, ಸಿಂಪಲ್ ಆಸ್ ದಟ್. ಇದು ಕಾಂಪ್ರಹೆನ್ಸಿಬಲ್ ಆಗಿಲ್ಲ ಅಂದರೆ ನೋಡೋಣ. ಈಗ ಉತ್ತರ ಕೊಡೋಕ್ಕಾಗಲ್ಲ, ನಾವು ಯಾಕೆ ಉತ್ತರ ಕೊಡಬೇಕು ಅಂದರೆ ಕೊಡಲೇಬೇಕು. ಸರ್ಕಾರ ಕೇಳ್ತಾ ಇದೆ ಉತ್ತರ, ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಚಟುವಟಿಕೆಗಳು ನಡೆಸಬೇಕು ಅಂದರೆ ದಯವಿಟ್ಟು ಕಾನೂನಾತ್ಮಕವಾಗಿ ಸಂವಿಧಾನಕವಾಗಿ ನಡೆಸ್ರಿ. ಯಾರೂ ಬೇಡ ಅಂತ ಇಲ್ಲ. ಪಾರದರ್ಶಕತೆ ಇರಲಿ, ಹೊಣೆಗಾರಿಕೆ ಇರಲಿ, ಅಕೌಂಟೆಬಿಲಿಟಿ ಇರಲಿ, ಮಾಡಿ, ನೋ ಪ್ರಾಬ್ಲಮ್. ನಾನು ಅವರ ಆಚರಣೆಗೆ RSS ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ತೀಕ್ಷ್ಣವಾಗಿ ಸಮರ ಸಾರಿದ್ದಾರೆ. ಶ್ರೀರಾಮನೇ ಲೆಕ್ಕ ಕೊಡಬೇಕು, RSS ಲೆಕ್ಕ ಕೊಡಬಾರ್ದಾ ಅಂತ ಕೇಳಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ಲೆಕ್ಕ ವಿಚಾರಕ್ಕೆ ಗಲಾಟೆ ಆಗ್ತಾ ಇದೆ. ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡೋರು ಲೆಕ್ಕ ಕೊಡಬಾರ್ದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ. ಅಲ್ಲಿ ಒಂದು ದೇಣಿಗೆ ವಿಚಾರದಲ್ಲಿ ಒಂದು ದೊಡ್ಡ ಹಗರಣ ನಡೆದಿದೆ. ನಮ್ಮ ದೇಶದಲ್ಲಿ ನಮ್ಮ ಶ್ರೀರಾಮನ ಲೆಕ್ಕ ಕೊಡ್ಬೇಕಾಗಿದೆ. ಶ್ರೀರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡ್ತವ್ರ ಲೆಕ್ಕ ಕೊಡಬಾರ್ದಾ? ಅಯೋಧ್ಯೆಯಲ್ಲಿ ಏನ್ ದೇಣಿಗೆ ಬಂದಿದೆ, ಅಲ್ಲಿ ಅವ್ಯವಹಾರ ಆಗಿದೆ ಅಂದ್ಬಿಟ್ಟು ದೊಡ್ಡ ಪ್ರಚಾರನೆ ನಡೆದಿದೆ. ಅಲ್ಲಿ UP-ನಲ್ಲಿ ಇಡೀ ದೇಶಾದ್ಯಂತ ಲೆಕ್ಕ ಕೊಡಿ ಸ್ವಾಮಿ ಅಂತ. ಈಗ ರಾಮನ ಹೆಸರಲ್ಲಿ ಇವರೆಲ್ಲ ಪಥಸಂಚಲನ ಮಾಡೋರು, ರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡೋರು, ಸಂಘಟನೆ ಕಟ್ತಾ ಇರೋರು, ಇವ್ರದ್ದು ಅಕೌಂಟಬಿಲಿಟಿ ಇಲ್ವಾ? ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಸಣ್ಣ ಪುಟ್ಟ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ. ಏನಾದ್ರು ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೆ ಏನ್ರಿ ಸಂಬಂಧ? ಎಲ್ಲ ನಾನು ಹೇಳಿದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ತೋರಿಸ್ಬಿಡಿ.
ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದ್ರೂ ಒಂದು ಶಬ್ದ ಬಂದಿದ್ಯಾ, ಪದ ಬಂದಿದ್ಯಾ, ಧರ್ಮ ಅಂತ ಬಂದಿದ್ಯಾ? ಒಂದು ತೋರಿಸ್ಬಿಡಿ ನನಗೆ. ಇನ್ನು ಮೋಹನ್ ಭಾಗವತ್ ಅವರೇ ಉಡಾಫೆ ಉತ್ತರವನ್ನ ಕೊಡಬೇಡಿ, ನೇರವಾಗಿ ಆರ್ಎಸ್ಎಸ್ ಸರಸಂಘ ಚಾಲಕರಿಗೆ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ಅಮೆರಿಕದಲ್ಲಿ ಆರ್ಎಸ್ಎಸ್ ವಿರುದ್ಧ ವರದಿ ಸಲ್ಲಿಕೆ ಆಗಿತ್ತು. ಮುಸ್ಲಿಂ ಸಂಘಟನೆಗಳ ಜೊತೆ ಆರ್ಎಸ್ಎಸ್ ಅನ್ನ ಹೋಲಿಕೆ ಮಾಡಲಾಗಿತ್ತು. ಈ ಬಗ್ಗೆ ಕಾನೂನು ಹೋರಾಟಕ್ಕೆ ಆರ್ಎಸ್ಎಸ್ 3 ಕೋಟಿ ಪಾವತಿ ಮಾಡಿದೆ. ಆರ್ಎಸ್ಎಸ್ಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಕೇಳಬಾರ್ದಾ? ಎಸ್ಐಆರ್ ಜಾರಿಗೆ ಸಾಮಾನ್ಯ ಜನರ ಬಳಿ ದಾಖಲೆ ಕೇಳಲಾಗ್ತಾ ಇದೆ. ಪ್ರಶ್ನೆ ಕೇಳಿದಾಗ ಧರ್ಮವನ್ನ ಯಾಕೆ ಹೇಳ್ಕೊಂಡು ಬರ್ತೀರಿ? ನವದೆಹಲಿಯಲ್ಲಿ ಆರ್ಎಸ್ಎಸ್ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಮೊನ್ನೆ ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟ್, ಅವ್ರೇನ್ ಹೇಳ್ತಾರೆ, ನಮ್ಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ ಸಂಘಟನೆ ಕೇಳ್ತಾ ಇದೀವಿ. ಉಡಾಫೆ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲಾಂಕೆಟ್ ಇಮ್ಯುನಿಟಿ ಕೊಟ್ಟಿದಾರ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದಾರೇನ್ರಿ ಬ್ಲಾಂಕೆಟ್ ಇಮ್ಯುನಿಟಿ ನಿಮ್ಗೆ ಕಟ್ಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮ್ಗೆ ಪರಿಶೀಲನೆ ಮಾಡ್ತೀವಿ ನಾವು. ಅಮೆರಿಕಾನಲ್ಲಿ RSS ಬಗ್ಗೆ ತಪ್ಪು ಕಲ್ಪನೆ ಇದೆ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಒಂದು ರಿಪೋರ್ಟ್ ತರುತ್ತೆ ಅಧಿಕೃತವಾಗಿ, ಈ ಸಂಸ್ಥೆ ಸರಿ ಇಲ್ಲ ಅಂತ. ಇವರಿಗೆ ಮತ್ತೆ ಈ ಕೆಲವು ಇಸ್ಲಾಮಿಕ್ ಸಂಸ್ಥೆಗಳೇನಿದೆ ಅವ್ರಿಗೆ ಹೋಲಿಕೆ ಮಾಡಿ ಒಂದು ರಿಪೋರ್ಟ್ ವರದಿಯನ್ನ ಕೊಡ್ತಾರೆ ಅವರು. ಇಲ್ಲ ಹಾಗೆ ನಾವು ಇಲ್ಲ ಅಂದ್ಬಿಟ್ಟು ಇವರು ಒಂದು ಲಾಬಿ ಮಾಡ್ಲಿಕ್ಕೆ ಅಂದ್ಬಿಟ್ಟು $330,000 ಒಂದು ಲೀಗಲ್ ಫರ್ಮಿಗೆ ಹೈರ್ ಮಾಡ್ತಾರೆ, ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂತ. ಸುಮಾರು 3 ಕೋಟಿ ರೂಪಾಯಿ ಒಂದು ಲಾ ಫರ್ಮಿಗೆ ಕೊಡ್ತಾರೆ. ಇಡೀ ರಾಷ್ಟ್ರದಲ್ಲಿ ಈ SIR ಬಂದಾಗ ಇವರೆಲ್ಲರೂ ಕುಡಿದು ಕುಪ್ಪಳಿಸ್ತಾ ಇದ್ರಲ್ಲ ನಿಮ್ಮ ಬಿಜೆಪಿಯವರು, ಕಾಗಜ್ ದಿಖಾಯೆ. ಈಗ ನಾವು ಕೇಳ್ತಾ ಇದ್ರೆ ಆಪ್ಗಾ ಕಾಗಜ್ ದಿಖಾಯಿ ಅಂದ್ರೆ ಇವ್ರಿಗೆ ಪ್ರಾಬ್ಲಮ್ ಆಗಿದೆ. ಎಲ್ಲರಿಗೂ ಅವ್ರವ್ರ ಪ್ರಮಾಣ ಪತ್ರ ತೋರಿಸಿ ಅಂತ ಇದ್ರು. ನಿಮ್ ಪ್ರಮಾಣ ಪತ್ರ ತೋರಿಸಿಯಪ್ಪ ಅಂದ ತಕ್ಷಣ ನಾವ್ ಯಾಕೆ ತೋರಿಸ್ಬೇಕು? ಇದು 100 ವರ್ಷದ ಹಿಂದಿನ ಸಂಸ್ಥೆ. ಹಾಗಂದ್ರೆ ಕಾಂಗ್ರೆಸ್ ಪಾರ್ಟಿ 140 ವರ್ಷ ಆಗ್ತಾ ಇದೆ ಅಂದ್ರೆ ನಾವು ಟ್ಯಾಕ್ಸ್ ಕಟ್ಟೋದ್ ಬೇಡವಾ? ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರಿಯಾಂಕ್ ಖರ್ಗೆ ಹಲವು ಪ್ರಶ್ನೆಗಳನ್ನ ಕೇಳಿದ್ರು. ದೊಡ್ಡ ವಿವಾದವಾಗಿ ಬಿಂಬಿಸುವುದಕ್ಕೆ ಗೃಹ ಸಚಿವರು ಯತ್ನಿಸಿದ್ರ ಅಂತ. ಈಗ ಅನಗತ್ಯವಾಗಿ RSS ಬಗ್ಗೆ ಪ್ರಸ್ತಾಪ ಮಾಡಿ ಸಂಘರ್ಷಕ್ಕೆ ನಾಂದಿನ ಅಂತ. ಅದೇ ಮಾಡಕ್ಕೇನು ಬೇರೆ ಕೆಲಸ ಇಲ್ವಾ ಅಂತ ಗೃಹ ಸಚಿವರಿಗೆ. ದಿನ ಬೆಳಗಾದ್ರೆ RSS. ಈಗ ಅನಗತ್ಯವಾಗಿ RSS ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ. 1948, 75, 92 3 ಬಾರಿ RSS ಇದ್ದಂತ ಸರ್ಕಾರ ಬ್ಯಾನ್ ಮಾಡಿತ್ತು. ಇವ್ರದೇ ಸರ್ಕಾರಗಳಿದ್ವು. 2 ವರ್ಷದೊಳಗಾಗಿ ಪ್ರತಿ ಬಾರಿನೂ RSS ಬ್ಯಾನ್ ತೆರವಾಗಿದೆ. 1963ರಲ್ಲಿ ಗಣರಾಜ್ಯೋತ್ಸವ ಪೆರೇಡ್ಗೆ ನೆಹರೂರವರೇ RSS ಅನ್ನ ಆಹ್ವಾನ ಕೊಟ್ಟಿರ್ತಾರೆ. ಶತಮಾನದ ಸಂಘಟನೆ ನೋಂದಣಿ ಬಗ್ಗೆ ಪ್ರಶ್ನೆ ಮಾಡ್ತಾನೇ ಬರ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. 1962ರ ಚೀನಾ ಯುದ್ಧದಲ್ಲಿ RSS ಸೇವಕರ ಕಾರ್ಯ ಗುರುತಿಸಿ 63ರಲ್ಲಿ ಗಣರಾಜ್ಯೋತ್ಸವ ಪೆರೇಡ್ಗೆ ಸ್ವತಃ ನೆಹರು ಅವರು ಆಹ್ವಾನ ಕೊಟ್ಟಿರ್ತಾರೆ. 3,000 RSS ನ ಕಾರ್ಯಕರ್ತರು ಭಾಗಿಯಾಗಿರ್ತಾರಲ್ಲಿ. ಆದ್ರೆ ಹೈಕೋರ್ಟ್ ನಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದವರಿಗೆ ಭಾರಿ ಹಿನ್ನಡೆಯಾಗಿದೆ. 1950ರಲ್ಲಿ RSS ಸಲ್ಲಿಸಿದ್ದನ್ನ ಬೈಲಾ ಅಥವಾ ಸಂವಿಧಾನವನ್ನ ಅಂದಿನ ಕಾಂಗ್ರೆಸ್ನ ಕೇಂದ್ರ ಸರ್ಕಾರ ಸ್ವೀಕಾರ ಮಾಡಿತ್ತು. ಇದೀಗ ಸುಖ ಸುಮ್ಮನೆ ವಿವಾದ ಮಾಡೋದಕ್ಕೆ ಗೃಹ ಸಚಿವರು ಹೊರಟಿದ್ದಾರಾ? I don't need to respond. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. And all these gimmicks are being tried. Don't do that. We are used to it. After say 10-15 years of starting of Sangha, we had to face all these things. We are used to it. If they don't happen, we feel something is amiss.
So I don't need to respond. Sangha started in British times. And Sangha started as a public will. I narrated you how that churning of minds went on. And the all accepted conclusion was taken up and worked upon. That was the Sangha. So it doesn't need any restrictions. Hindu Dharma is not registered. Many things are not registered. I don't need to respond. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ನ ವಕ್ತಾರರು HD ದರ್ಶನ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಮುಖಂಡ ಅಮರ್ನಾಥ್ ಅವರಿದ್ದಾರೆ. ಅಮರ್ನಾಥ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಹಿಂದೂ ಮುಖಂಡರ ಹತ್ರ ಮಾತಾಡ್ತೀನಿ. ಪ್ರಿಯಾಂಕ್ ಖರ್ಗೆ ಅವರ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್? ಮೇಡಮ್, ಇದೊಂದು ಹಾಸ್ಯಾಸ್ಪದ ವಿಷಯ. ಇದು ಇವತ್ತು ನಿನ್ನೆದಲ್ಲ. ಸಂಘ ಹುಟ್ಟಿ 10-15 ವರ್ಷಗಳಿಂದ ಈ ರೀತಿಗಳು ಸ್ಟೇಟ್ಮೆಂಟ್ಗಳು ಬರ್ತಾನೆ ಇದ್ದಾವೆ. ಮತ್ತು ಇದು ನಾವು ಸಂಘಗಳು ಶಾಖೆಗಳು ಮಾಡ್ತಾ ಇರೋದು ಮೈದಾನಗಳಲ್ಲಿ, ಶಾಲೆ ಆವರಣ ಆಗಿರ್ಬೋದು, ದೇವಸ್ಥಾನ ಆಗಮನಗಳಾಗಿದ್ದು, ಇಲ್ಲಿ ಶಾಖೆಗಳು ಮಾಡ್ತೀವಿ. ಶಾಖೆಗಳಲ್ಲಿ ಏನು ಮಾಡ್ತೀವಿ? ಯೋಗಗಳು, ಆಟ ಪಾಠಗಳು, ಸ್ವದೇಶಿ ಕ್ರೀಡೆಗಳನ್ನು ಮಾಡ್ಕೊಳ್ತೀವಿ. ವರ್ಷಕ್ಕೆ 2 ಬಾರಿ ಪಥಸಂಚಲನ ಮಾಡ್ತೀವಿ. ಇದು ಯಾವುದು ಕೂಡ 4 ಗೋಡೆ ಮಧ್ಯೆ ನಡೆಯುವಂಥದ್ದಲ್ಲ. ಇದು ಬಹಿರಂಗವಾಗಿ ಫೀಲ್ಡ್ಗಳಲ್ಲಿ ನಡೆಯುವಂಥ ವಿದ್ಯಮಾನಗಳು. ಅದಾದ ಮೇಲೆ ನಾನು ಅಲ್ಲೇ ಇಂಟರಪ್ಟ್ ಮಾಡ್ತೀನಿ. 4 ಗೋಡೆಯ ಒಳಗಡೆ ನಡೆಯೋದಾಗಿದ್ರೆ ಯಾರೋ ನಿಮ್ಮನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರಲಿಲ್ಲ. ಇದನ್ನ ನೀವು ಬಹಿರಂಗವಾಗಿ ಅಲ್ಲ, ಅವ್ರು ಹೇಳ್ತೀನಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರಲ್ಲ. ಸಂಘದ ಬಗ್ಗೆ ನಮಗೆ ಅನುಮಾನಗಳಿದ್ದಾವೆ. ಈಗ ಅಕೌಂಟೇಬಲ್ ಅಂತ ಹೇಳ್ತಾರೆ. ಅಕೌಂಟೇಬಲ್ ಅಂತಂದರೆ ನಾವೆಲ್ಲಿ ದೇಣಿಗೆ ಕೇಳಿಲ್ಲ. ರಿಜಿಸ್ಟರ್ ಆಗಿದ್ರೆ ಯಾರೇ ಒಬ್ರು ಚೆಕ್ ಮುಖಾಂತರ ದುಡ್ಡು ಕೊಡಬೇಕಾದ್ರೆ, ದೇಣಿಗೆ ಕೊಡಬೇಕಾದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಬೇಕು. ನಾವು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ನಮ್ಗೆ ಯಾರು ದೇಣಿಗೆ ಕೊಡಲ್ಲ. ನಾವು ಗುರುವಂದನ ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ವರ್ಷ ಗುರು ಪೂರ್ಣಿಮೆಗೆ. ಆ ಗುರುವಂದನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಸಂಘದ ಸ್ವಯಂ ಸೇವಕನೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಒಂದು ಪೆಟ್ಟಿಗೆ ಇಡ್ತೀವಿ. ಆ ಪೆಟ್ಟಿಗೆಯಲ್ಲಿ ನಾವು ಹಣಗಳನ್ನು ಹಾಕ್ತೀವಿ. ಆ ಹಣದಿಂದ ಸಂಘದ ಪ್ರಚಾರಕರಿಗೆ, ವರ್ಷ ಪೂರ್ತಿ ಸಂಘದ ಪ್ರಚಾರಕರಿಗೆ ಅದರಿಂದ ಊಟದ ವ್ಯವಸ್ಥೆ, ಬಸ್ ಚಾರ್ಜ್ ವ್ಯವಸ್ಥೆ ಹೋಗುತ್ತೆ. ಇದು ಸಂಘದಿಂದ ಅವತ್ತಿನಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಅದು ಬಿಟ್ಟು ಸಾವಿರಾರು ಕೋಟಿ ರೂಪಾಯಿ ವಹಿವಾಟು ಏನು ಸಂಘದಲ್ಲಿಲ್ಲ. ಇದ್ದಿದ್ರೆ ನಿಮ್ಮದೇ ಸರ್ಕಾರ ಉಳಿತಲ್ಲ. ಇಷ್ಟು ವರ್ಷಗಳ ಕಾಲ ಏನು ಮಾಡಿದ್ರಿ? ಎಷ್ಟು ಕೇಸ್ಗಳು ಹಾಕಿದ್ರಿ ನೀವು ಕಾಂಗ್ರೆಸ್ನವರು? ಇವತ್ತು 63ರಲ್ಲಿ ಪರೇಡಲ್ಲಿ ನಿಮ್ಮದೇ ಸರ್ಕಾರ ಇತ್ತು. ಅವತ್ತು ನೆಹರೂರವರು ಅವಕಾಶ ಕೊಟ್ಟರು. 62 ಯುದ್ಧದಲ್ಲಿ ಬಾಯಿಗೆ ಆಯಿತು. ಇದೇ ಪ್ರವಾಹ ಪೀಡಿತ ಆಯಿತು ಇಲ್ಲಿ ನಮ್ಮ ಕೊಡಗು ಮತ್ತು ಮಡಿಕೇರಿ ಭಾಗಗಳಲ್ಲಿ. ಅವತ್ತು ಕೂಡ ಸಂಘ ಸೇವಾ ಚಟುವಟಿಕೆಗಳು ಮಾಡ್ತು. ಎಷ್ಟೋ ಕಡೆಗೆ ನಾವು ಅನ್ನದಾನಗಳನ್ನು ಮಾಡಿದ್ದೀವಿ, ಕಿಟ್ಗಳನ್ನು ಕೊಟ್ಟಿದ್ದೀವಿ. ಇದೇ ಕೇರಳದಲ್ಲಿ ಮಸೀದಿ, ಚರ್ಚ್ಗಳನ್ನು ಕೂಡ ನಾವು ಸಂಘದ ಗಣವೇಶಧಾರಿಗಳು ಅವತ್ತು ಕ್ಲೀನ್ ಮಾಡಿದ್ದಾರೆ. ಅವತ್ತು ಯಾಕೆ ಇವ್ರು ಕಾಂಗ್ರೆಸ್ನವ್ರಿಗೆ ಬಾಯಿ ಇರಲಿಲ್ಲವ? ಅವತ್ತು ಕೇಳಬೇಕಾಗಿತ್ತು, ನೀವು ರಿಜಿಸ್ಟ್ರೇಷನ್ ಆಗಿಲ್ಲ, ಸೇವೆಗೆ ಹೋಗ್ಬೇಡಿ ಅಂತೇಳಿ. ಎಲ್ಲೇ ಪ್ರವಾಹ ಬಂದರೆ ಹೋಗೋದು ಸಂಘ. ಇದೊಂದು ಸೇವಾ ಚಟುವಟಿಕೆ ಮಾಡ್ಕೊಂಡು ಬಂದಿರುವಂಥ ಸಂಘಕ್ಕೆ ನೀವು ಎಷ್ಟೋ ವಿಷಯಗಳಿದ್ದಾವೆ. ನೀವು ITBT ಸಚಿವರಾಗಿದ್ದೀರಿ 3 ವರ್ಷಗಳ ಕಾಲ. ಮಾಡಿದ ಸಾಧನೆಯನ್ನು ಒಂದು ದಿವಸ ಹೇಳಿ ನೋಡೋಣ. 3 ವರ್ಷಗಳಲ್ಲಿ ನೀವೇನು ಮಾಡಿದ್ದೀರಿ ಅಂತ. ನಾವು ಸ್ವಯಂ ಸೇವಕರು ಸೇವೆ ಅಂತ ಮಾಡ್ತಾ ಬಂದಿದ್ದೀವಿ. ನಮ್ಮಲ್ಲಿ ನೀವು ಸಾವಿರಾರು ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರ ಕೊಡ್ತೀವಿ. ಆದರೆ ನಾವು ನಿನ್ನ ಪ್ರಶ್ನೆ ಕೇಳ್ತೀವಿ. 3 ವರ್ಷಗಳ ಕಾಲ ITBT ಸಚಿವರಾಗಿ ನೀವು ಮಾಡಿರುವಂಥ ಸಾಧನೆಯನ್ನು ಜನರ ಮುಂದೆ ತೋರಿಸಿ. ನೀವು ಒಂದು 10-12 ದಿವಸ ಆಯಿತು ಗೃಹ ಸಚಿವರಾಗಿ. ಇದೇ ಆನಂದರಾವ್ ಸರ್ಕಲ್ಲು, ಬೆಂಗಳೂರಿನ ಹೃದಯ ಭಾಗ, ಅದು ಫ್ಲೈಓವರ್ ಕೆಳಗಡೆ ಡ್ರಗ್ಸು ಗಾಂಜಾಗಳನ್ನು ಸೇದುವಂಥ ಸಿರಿಂಜ್ಗಳು ಬಿದ್ದಿದ್ದಾವೆ. ಸ್ವಾಮಿ, ಏನು ಮಾಡ್ತಾಯಿದ್ದೀರಿ ನಿಮ್ಮ ಪೊಲೀಸ್ ಇಲಾಖೆ? ರಾಜ್ಯದಲ್ಲಿ ಇದೇ ಕಲಬುರಗಿಯಲ್ಲಿ, ಅವ್ರದೇ ಜಿಲ್ಲೆಯಲ್ಲಿ ನಿನ್ನೆ ದಲಿತ ಸಂಘಟನೆಗಳು ಇವತ್ತು ಪ್ರತಿಭಟನೆ ಮಾಡಿದ್ದಾವೆ. ಹಾಸ್ಟೆಲ್ಗಳಲ್ಲಿ ತಿನ್ನೋಕ್ಕೆ ಗತಿ ಇಲ್ಲ, ಎಷ್ಟೋ ಬಡ ಮಕ್ಕಳಿಗೆ ಇವತ್ತು ತೊಂದರೆ ಆಗ್ತಾ ಇದೆ ಅಂತೇಳಿ. ನೀವೊಬ್ಬರು ದಲಿತ ನಾಯಕ ಅಂತ ಬಿಂಬಿಸ್ಕೊಳ್ಳುವಂಥ ಮಹಾನುಭಾವ, ನೀನೇನು ಮಾಡ್ತಾ ಇದೆಯಾ ನಿಮ್ಮ ಜಿಲ್ಲೆಯಲ್ಲೇ? ಇಡೀ ರಾಜ್ಯದಲ್ಲೇ ಅತಿ ಕಮ್ಮಿ ಅಂಕಗಳನ್ನು ತೊಗೊಂಡಿರುವಂಥದ್ದು ನಿಮ್ಮದೇ ರಿಸಲ್ಟು ನಿಮ್ಮ ಜಿಲ್ಲೆಯಲ್ಲಿ. ಈಗ ಎಷ್ಟು ವರ್ಷಗಳ ಕಾಲ ತಂದೆ ಮಗ ನೀವು ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ದೀರಲ್ಲ, ಏನು ಮಾಡ್ತಾ ಇದ್ದೀರಿ ನಿಮ್ಮ ಜಿಲ್ಲೆಯಲ್ಲಿ? ಇಡೀ ರಾಜ್ಯದ ಬೇಡ, ನಿಮ್ಮ ಜಿಲ್ಲೆದೇ ತಗೊಳ್ಳಿ. ನಿಮ್ಮ ಜಿಲ್ಲೆಯ ಸಾಧನೆ ಹೇಳಿ, ನಿಮ್ಮ ತಂದೆಯವರ ಸಾಧನೆ ಹೇಳಿ. ಇವತ್ತು ರಾಹುಲ್ ಗಾಂಧಿಯವರನ್ನು ಮೆಚ್ಚೋಕ್ಕೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮೆಚ್ಚುವಂಥ ಕೆಲಸ ಮಾಡ್ತಾರೆ. ಪಕ್ಷ ಸಂಘಟನೆ ಇಲ್ಲ ಇಲ್ಲಿ. ಪಕ್ಷ ಸಂಘಟನೆ ಮಾಡ್ತಾ ಇರೋದು DK ಶಿವಕುಮಾರ್ ಮತ್ತು ಬೇರೆಯವರು. ಅಲ್ಲಿ ಬೇರೆಯವರು ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆ. ಇವರು ಬರೀ ರಾಹುಲ್ ಗಾಂಧಿಗೆ ಮೆಚ್ಚೋದು, ಸಂಘನ ಅವಹೇಳನ ಮಾಡೋದು, ಅದರ ಮುಖಾಂತರ ಕ್ರೆಡಿಟ್ ತಗೊಳ್ಳೋದು ಬಿಟ್ರೆ ಇವ್ರು ಯಾವುದೇ ಸಾಧನೆ ಇಲ್ಲ. ಇವರು ITBT ಸಚಿವರಾಗಿ 3 ವರ್ಷಗಳ ಕಾಲ ಮಾಡಿರುವಂತ ಸಾಧನೆ ಹೇಳಿ ಎಷ್ಟೋ ITBT ಕಂಪನಿಗಳು ಇವತ್ತು ನೆರೆ ರಾಜ್ಯಕ್ಕೆ ಹೋಗಿದ್ದಾವೆ. ಸ್ವಾಮಿ, ಎಷ್ಟೋ ಮಾತಾಡ್ತೀನಿ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಮಾರ್ಗದರ್ಶಕರು ಬಸವರಾಜ್ ಇತ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಫೋರ್ ಕಮಿಂಗ್ ಟು ದರ್ಶನ್, ನಾನು ಬಸವರಾಜ್ ಸರ್ ಹತ್ರ ಮಾತಾಡ್ತೀನಿ. ಬಸವರಾಜ್ ಸರ್, ಈ ಹಿಂದೆ ಬಹಳಷ್ಟು ಸಲ ನಾವು RSS ವಿಚಾರವಾಗಿ ಚರ್ಚೆ ಮಾಡಿದ್ದೀವಿ. ಒಂದು ಸರ್, ಅಫ್ಕೋರ್ಸ್ ರಿಜಿಸ್ಟರ್ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಮಾಡ್ಕೋಬೇಕು. ಅವರು
ಕಾನೂನು ಪ್ರಕಾರ ನಾವು ಲೀಗಲಿ ಲಾ ಆಫ್ ದ ಲ್ಯಾಂಡ್ ಏನಿದೆ ಅದ್ರ ಒಳಗಡೆ ಒಳಪಡಬೇಕು ಅಂತ ಅಂದಾಗೆ ಲೆಟ್ ದೆಮ್ ಗೋ ಆ್ಯಂಡ್ ಫೈಟ್ ಇನ್ ದ ಕೋರ್ಟ್ ಆಫ್ ಲಾ. ಕೋರ್ಟ್ಗೆ ಅಪ್ಲೈ ಮಾಡಲಿ, ಒಂದು ಕೇಸ್ ಹಾಕೊಳ್ಳಿ, PIL ಹಾಕೊಳ್ಳಿ, ಇವರು ಸರ್ಕಾರದಿಂದ ಇವ್ರು ಏನಾದರೂ ಮಾಡ್ಕೊಳ್ಳಿ. ಆದರೆ ಸರ್, ನನ್ನದೊಂದು ಪ್ರಶ್ನೆ, RSS ವಿರುದ್ಧ ಹೋರಾಡೋದಕ್ಕೇ ಪ್ರಿಯಾಂಕ್ ಖರ್ಗೆ ಗೃಹ ಇಲಾಖೆಯನ್ನು ತಗೊಂಡ್ರಾ ಅನ್ನೋದು ಒಂದ್ರ ಜೊತೆಗೆ ಪ್ರಸಕ್ತವಾಗಿ ಎಷ್ಟೋ ಸಮಸ್ಯೆಗಳಿರುವಾಗ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಗೊಂದಲಗಳು ಒಂದಷ್ಟು ನಡೀತಾ ಇದೆ, ಬೇರೆ ಬೇರೆ ಕಥೆಗಳು ನಡೀತಾ ಇದೆ, ಶಾಲೆಗಳ ಆರಂಭ ಆಗಿದೆ, ಪ್ರೌಢಶಿಕ್ಷಣ ಸಚಿವರನ್ನೇನು ನೇಮಕ ಮಾಡಿಲ್ಲ, ಹೀಗೆಲ್ಲ ಹಲವಾರು ವಿಚಾರಗಳಿರಬೇಕಾದ್ರೆ ಸರ್, ಈ ಈ ಈ ವಿಚಾರಗಳು ಎಷ್ಟು ಪ್ರಸ್ತುತ ಅಂತ ಅನಿಸುತ್ತೆ ನಿಮಗೆ, ಅಥವಾ ಏನು ಹೇಳ್ತೀರಿ ಸರ್ ಈ ವಿಚಾರದ ಬಗ್ಗೆ? ಈ ಸರ್ಕಾರ ಮತ್ತು ಆಡಳಿತ ನಡೆಯುವಾಗ ಅದು ನೆಹರು ಸರ್ಕಾರ ಆಗಿರಲಿ ಮತ್ತು ಶಾಸ್ತ್ರಿಗಳ ಸರ್ಕಾರ, ಇಂದಿರಾ ಗಾಂಧಿ, ಮನಮೋಹನ್ ಸಿಂಗ್ ಇರಲಿ, ದೇವರಾಜ ಅರಸು, ಗುಂಡೂರಾವ್ ಹೆಗಡೆ, ಯಾರೇ ಸರ್ಕಾರ ಮಾಡಲಿ, ಈಗ DK ಶಿವಕುಮಾರ್ ಮಾಡಲಿ, ಸರ್ಕಾರಕ್ಕೆ ಅಂದಂದಿನ ಚಟುವಟಿಕೆಗಳಿಗೆ ಅಂದಂದಿನ ಜವಾಬ್ದಾರಿ ಇದ್ದೇ ಇರ್ತವೆ. ಆದರೆ ಈ ಒಂದು ಪ್ರಮುಖವಾದ ಪ್ರಶ್ನೆಯನ್ನು, ಇಷ್ಟು ಪ್ರಮುಖವಾದ ಒಂದು ವಿಚಾರ ಏನಿದೆಯಲ್ಲ, ಒಂದು ಅನ್ರಿಕಗ್ನೈಸ್ಡ್, ಅನ್ರಿಜಿಸ್ಟರ್ಡ್, ಅನಧಿಕೃತ ಸಂಘಟನೆ ಒಂದು ಲಕ್ಷಾಂತರ ಜನರನ್ನು ಸೇರಿಸಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ, ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಸಂಘಟನೆ, ಇದರ ದಾಖಲೆಗಳನ್ನು ಇಲ್ಲಿವರೆಗೂ ಯಾಕೆ ಕೇಳಲಿಲ್ಲ ಅನ್ನೋದು ನನಗೆ ದೊಡ್ಡ ಆಶ್ಚರ್ಯ. ಆದರೆ ಕೇಳಿದರೆ ಅದನ್ನು ವಿರೋಧ ಯಾಕೆ ಮಾಡಬೇಕು? ಸಿಂಪಲ್ ಪೇಪರ್ ವರ್ಕ್. ಇಲ್ಲಿ ನೀವು ಒಂದು ಮೊನ್ನೆ ಕೂಡ ಅದೇ ಮಾತಾಡಿದ್ವಿ ನಾವು, ಒಂದು ಅನಾಥಾಶ್ರಮ ಆಗಲಿ, ಒಂದು ಲಾಫ್ಟರ್ ಕ್ಲಬ್ ಏನೇ ಮಾಡಿದ್ರು ಕೂಡ ಒಂದು ರಿಜಿಸ್ಟ್ರೇಷನ್ ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ನಿಮ್ಮ ಮೇಲೆ ದಾಳಿ ಹೇಗೆ ಆಗುತ್ತೆ? ಅದು RSS ಮೇಲೆ ದಾಳಿ ಮಾಡಿದಂಗೆ ಹೆಂಗಾಗುತ್ತೆ? ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ದಾಳಿನ? ಹಾಗಾದರೆ ಮತ್ತೆ ನೀವು ಯಾಕೆ ಬೇರೆ ಜನರ ದಾಖಲೆಗಳನ್ನ ಕೇಳ್ತಾ ಇದ್ದೀರಿ? ನೀವು ಬಾಂಗ್ಲಾದೇಶರು ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅವ್ರ ದಾಖಲೆ, ಇವ್ರ ದಾಖಲೆ, CAA, NRC, ಮತ್ತೊಂದು ಇನ್ನೊಂದು ದಾಖಲೆಗಳ ಬಗ್ಗೆ ನೀವೇ ಮಾತಾಡ್ತೀರಿ. ಯಾಕೆ ಕೊಡಬಾರ್ದು? ಭಾಗವತ್ ಹೇಳ್ತಾರೆ ಹಿಂದೂ ಧರ್ಮಕ್ಕೆ ರಿಜಿಸ್ಟ್ರೇಷನ್ ಆಗಿಲ್ಲ. ಹಿಂದೂ ಧರ್ಮ ಅಲ್ವಲ್ಲ ಸರ್? ಧರ್ಮ ರಿಜಿಸ್ಟ್ರೇಷನ್ ಕೇಳಿದ್ರೆ ಯಾರಾದ್ರು? ಯಾವ ಧರ್ಮಗಳು ರಿಜಿಸ್ಟರ್ ಆಗಿಲ್ಲ. ಅದು ಧರ್ಮದ ರಿಜಿಸ್ಟ್ರೇಷನ್ ಕೇಳಿದ್ರೆ ಯಾರಾದ್ರು? ಧರ್ಮಕ್ಕೆ ರಿಜಿಸ್ಟ್ರೇಷನ್ ಕೊಡಿ ಅಂತ ಕೇಳಿದ್ರೆ ಯಾರಾದ್ರು? ನೀವು ಸಂಘಟನೆ ಮಾಡ್ತಿದ್ದೀರಿ, ನಿಮ್ಮ ವೆಬ್ಸೈಟ್ ಇದೆ, ಲಕ್ಷಾಂತರ ಜನರನ್ನ ಸಂಘಟನೆ ಮಾಡ್ತೀವಿ, ನೀವೇ ಹೇಳ್ಕೊಳ್ತಾ ಇದ್ದೀರಿ. ನಿಮಗೆ ಕ್ಯಾಬಿನೆಟ್ ದರ್ಜೆ ಸೆಕ್ಯೂರಿಟಿ ಕೊಡ್ತಾ ಇದೆ ಭಾರತ ಸರ್ಕಾರ, ಯಾವ ಆಧಾರದ ಮೇಲೆ? ನಿಮಗೆ ಯಾಕೆ ಕೊಡ್ತಾ ಇಲ್ಲ? ನನಗೆ ಯಾಕೆ ಕೊಡ್ತಾ ಇಲ್ಲ? ಯಾರಿಗೋ ಕೊಡೋದಾದರೆ ಅಸಂಘಟಿತ ಒಂದು ಯಾವುದೋ ನೇಮ್ಲೆಸ್ ಫೇಸ್ಲೆಸ್ ಆರ್ಗನೈಸೇಷನ್ ಒಂದು ಅಧ್ಯಕ್ಷ ಕೊಡೋದಾದರೆ ಯಾರಿಗೂ ಕೊಡ್ಬೋದಲ್ಲ. ಹಾಗಾದರೆ ಯಾರ ಹಣದಲ್ಲಿ ಕೊಡ್ತಿದ್ದೀರಿ? ಯಾವ ಆಧಾರದ ಮೇಲೆ ಕೊಡ್ತಿದ್ದೀರಿ? ನೀವು ಮಾಡಿ, ಒಳ್ಳೆಯವ್ರಿಗೆ ಒಳ್ಳೆ ಕೆಲಸ. ನಾವು ನಿಮ್ಮ ಕೆಲಸದ ಬಗ್ಗೆ ಚರ್ಚೆ ಮಾಡೋದೇ ಬೇಡ ಈಗ. ಆ ಚರ್ಚೆ ಇನ್ನೊಂದಿದೆ, ಅದು ಮಾತಾಡೋಣ. ಆದರೆ ಅದು ಚರ್ಚೆನೇ ಬೇಡ ಈಗ. ಒಂದು ಸಂಘಟನೆ ರಿಜಿಸ್ಟ್ರೇಷನ್ ಮಾಡಿ ಅಂದರೆ ಹಾವು ತುಳಿದಂಗೆ ಯಾಕೆ ಆಡೋದು ಸರ್? ಬಟ್ ಒಂದು ಸರ್, 1950 RSS ಅವರು ಒಂದು ಬೈಲಾ ಇದನ್ನ ಸಬ್ಮಿಟ್ ಮಾಡಿದಾಗ ಅವಾಗಲೇ ರಿಜೆಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದಿತ್ತಲ್ಲ ಸರ್, ಯಾಕೆ ಮಾಡಲಿ? ಹೇಳ್ಬೋದಿತ್ತು. ಆಗಿನ ಸಂದರ್ಭ ಹೇಗಿರುತ್ತೆ? ಯಾಕಂದ್ರೆ ನಾವು ಇತಿಹಾಸವನ್ನ ರಿವರ್ಸ್ ಗೇರಲ್ಲಿ ಓದಬಾರ್ದು. ಇತಿಹಾಸನ ಮುಂದಿನ ಫಸ್ಟ್ ಗೇರು ಮುಂದೆ ಓದ್ಬೇಕು ನಾವು. ಆಗ ಹಿಂದಿನ ಆ ಸಂದರ್ಭದಲ್ಲಿ ಏನಿತ್ತು ಪರಿಸ್ಥಿತಿ? ಆಗ ತಾನೇ ಭಾರತ ಸ್ವತಂತ್ರವಾಗಿದೆ, ಆಗ ತಾನೇ ಭಾರತದ ಕಾನೂನು ರೂಪುರೇಷೆಗಳು ಇವೆಲ್ಲ ರೂಪುಗೊಳ್ತಿದ್ದಾವೆ. ಅದ್ರ ಹಿಂದೆ ಬ್ರಿಟಿಷ್ ಸರ್ಕಾರ ಇತ್ತು. ಇವೆಲ್ಲ ಯಾವುದು ಟ್ರಸ್ಟು, ಚಾರಿಟಿ, ಇದೆಲ್ಲ ರಿಜಿಸ್ಟ್ರೇಷನ್ ಹೇಗೆ ಏನು ಎತ್ತ ಅಂತಿರಲಿಲ್ಲ. ಜೊತೆಗೆ ಹಿಂದೂ ಮಹಾಸಭಾ ಮತ್ತು ಇತ್ಯಾದಿ ಇವೆಲ್ಲ ಕೂಡ ಕಾಂಗ್ರೆಸ್ನ ಭಾಗ ಆಗಿತ್ತು. ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ಕಾಂಗ್ರೆಸ್ನಲ್ಲಿ ಇದ್ದಂಥ ಸಂಘಟನೆಗಳಿವು. ಕಾಂಗ್ರೆಸ್ ಒಂದು ಅಂಬ್ರೆಲಾ ಆರ್ಗನೈಸೇಷನ್. ಆ ಹಿಂದೂ ಮಹಾಸಭಾದ ಒಬ್ಬ ಸದಸ್ಯ ಹೆಡ್ಗೇವಾರ್, ಗೋಖಲೆ ಅವರ ಅನುಯಾಯಿ ಹೊರಗಡೆ ಬಂದು RSS ಕಟ್ತಾರೆ. ಇವ್ರು ಯಾರು ಹೊರಗಿನವರಲ್ಲ. ಈಗ ಕಾಂಗ್ರೆಸ್ಸಿನ ವಿರುದ್ಧ ಏನು ಮಾತಾಡ್ತಾರೆ, ಇವರು ಹೊರಗಿನವ್ರು ಅಲ್ವೇ ಅಲ್ಲ. ಇವರೆಲ್ಲ ಕಾಂಗ್ರೆಸ್ಸಿನ ಮನೆತನದಿಂದ ಬಂದವರು. ಹೀಗಿರುವಾಗ ಆಗ ಒಂದು ರೀತಿ ವಿಶ್ವಾಸ ಇರ್ತದೆ. ಆಗ ದೊಡ್ಡ ಸಂಶಯ, ದೊಡ್ಡ ಒಂದು ಆಘಾತಕಾರಿ ಬೆಳವಣಿಗೆ ಅಂದರೆ ಮಹಾತ್ಮ ಗಾಂಧಿಯ ಕೊಲೆಯನ್ನು ಮಾಡಿದ್ದು ನಾಥರಾಮ್ ಗೋಡ್ಸೆ. ಅವರ ಚಿಂತನೆ ಏನಾಗಿತ್ತು? ಅವರ ಚಿಂತನೆ ಪಾಕಿಸ್ತಾನ ಪರವಾಗಲಿ ಮತ್ತೊಂದಾಗಲಿ ಇರಲಿಲ್ಲ. ಅವ್ರ ಚಿಂತನೆ ಏನಾಗಿತ್ತು? ಹಿಂದುತ್ವ ಪರ ಆಗಿತ್ತು. RSSನ ಸದಸ್ಯರಲ್ಲದಿದ್ದಕ್ಕೆ ಅವರ ಮೇಲೆ RSS ಸಂಘಟನೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಾಯಿತು. ಯಾಕೆ ಆಯಿತು? ಯಾಕೆ ದಾಖಲೆನೇ ಇಲ್ಲ. ಸಂಘಟನೆಗೂ ದಾಖಲೆ ಇಲ್ಲ, ಸದಸ್ಯತ್ವಗೂ ದಾಖಲೆ ಇಲ್ಲ. ಮತ್ತೆ ಯಾಕೆ ಪ್ರೂವ್ ಮಾಡ್ತೀರಿ ಕೋರ್ಟಲ್ಲಿ? ಇದು ಕೂಡ ಒಂದು ಆಯಾಮ ಅಲ್ವಾ? ನಾಳೆ ಗೌರಿ ಲಂಕೇಶ್ RSSನ ಸದಸ್ಯ ಕೊಲೆ ಮಾಡ್ದ ಅಂತ ಹೇಳಿದ್ರೆ RSS ನಮಗಿಸ್ತಾನೆ. RSS ಸಂಘಟನೆಗೆ ರಿಜಿಸ್ಟ್ರೇಷನ್ ಇಲ್ಲ, ದಾಖಲೆ ಇದೆಯಾ? ಅದನ್ನೇ ಹೇಳ್ತಾರೇನ್ರಿ? ನೀವು ಸಂಘಟನೆಗೆ ಕೇಳಿಸ್ಕೊಡ್ರಿ. ಅದನ್ನೇ ಸಂಘಟನೆಗೆ ದಾಖಲೆ ಇಲ್ಲ, ಸದಸ್ಯಕ್ಕೂ ದಾಖಲೆ ಇಲ್ಲ, ಹೇಗೆ ಹೇಳ್ತಾರೆ? ಇದು ಇಟ್ ಇಸ್ ಕಾಲ್ಡ್ ಪ್ಲಾಸಿಬಲ್ ಡಿನಯಬಿಲಿಟಿ.
ಇದು ಕೇವಲ ತನ್ನ ಜವಾಬ್ದಾರಿ ಅಕೌಂಟಬಿಲಿಟಿಯಿಂದ ಪಾರಾಗುವ ನುಣುಚಿಕೊಳ್ಳುವ ತಂತ್ರಗಾರಿಕೆ ಒಂದಾದರೆ, ಇನ್ನೊಂದು ಅತ್ಯಂತ ದೊಡ್ಡ ಹುನ್ನಾರ ಇಲ್ಲಿ RSSನಲ್ಲಿ ಆಂತರಿಕ ಚುನಾವಣೆಗಳೇ ಆಗಬಾರ್ದು. ನೀವು ಸದಸ್ಯತ್ವ ಒಂದು ಕಾನ್ಸ್ಟಿಟ್ಯೂಷನ್ ಬರ್ಕೊಂಡು ಅದರ ಪ್ರಕಾರ ನಡ್ಕೊಂಡ್ರೆ ಆಂತರಿಕ ಚುನಾವಣೆ ಮಾಡಬೇಕಾಗ್ತದೆ. ಸರ್ಸಂಘ ಚಾಲಕ ಯಾರೋ ಬಂದು ಮೇಲೆ ಬಂದು ಕುತ್ಕೊಳಕ್ಕಾಗಲ್ಲ. ನೀವು ಹೇಗೆ ಕಾಂಗ್ರೆಸ್ ಈಗ ಬ್ಲಾಕ್ ಚುನಾವಣೆ ಅಕ್ಸೆಪ್ಟ್ ಮಾಡಿದಾರಲ್ಲ ಸರ್, ಮಾಡಿದ್ದಾರೆ, ಬದಲಾಯಿಸಿ ಈಗ ಬೈಲಾ ಅಕ್ಸೆಪ್ಟ್ ಪಬ್ಲಿಷ್ ಮಾಡಿ, ಕೋರ್ಟಲ್ಲಿ ಫೈಟ್ ಮಾಡ್ಬೋದಲ್ಲ ಸರ್ ಇವರು. ಈಗ ಸರ್ಕಾರಕ್ಕೆ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಅಧಿಕಾರ ಮಿತಿ ಇರ್ತದೆ, ಅದರೊಳಗೆ ಕೇಳಿದ್ದಾರೆ. ಕೇಳದೆ ಅವ್ರು ಕೊಡದೆ ಹೋದ್ರೆ ಕೋರ್ಟ್ಗೆ ಹೋಗ್ಬೇಕಾದ ಅವ್ರು ಕೋರ್ಟ್ಗೆ ಹೋಗ್ಬೇಕು. ಈಗ RSS ಕೋರ್ಟ್ಗೆ ಹೋಗ್ಬೇಕು. ಸರ್ಕಾರ ತನ್ನ ಅದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಅದು ಕರ್ನಾಟಕದ ಸರ್ಕಾರ. ಅದು ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ನಮ್ಮ ಗೃಹ ಮಂತ್ರಿ ಅಲ್ಲ, ಕರ್ನಾಟಕ ರಾಜ್ಯದ ಸರ್ಕಾರದ ಗೃಹ ಮಂತ್ರಿ. ಹೀಗಿರುವಾಗ ಅದಕ್ಕೊಂದು ಗಂಭೀರತೆ ಇದೆ. ಅಲ್ಲಿ ಕೇರಳದಲ್ಲಿ ಯಾರೋ ತಮ್ಮ ಅಭಿಮಾನಿಗಳು ಕೂರಿಸ್ಕೊಂಡು ಹಿಂದೂ ಧರ್ಮಕ್ಕೆ ರಿಜಿಸ್ಟ್ರೇಷನ್ ಇಲ್ಲ, ನನಗೆ ಉತ್ತರನೇ ಕೊಡಲ್ಲ ಅಂದ್ರೆ ಅದು ಈ ದೇಶದ ಕಾನೂನಿಗೆ ಗೌರವ ಕೊಟ್ಟಂಗ? ಎಂಥ ದೇಶ ಸೇವಕರು ನೀವು? ಈ ದೇಶದ ಕಾನೂನಿನ ಬಗ್ಗೆ ನಿಮಗೆ ಗೌರವ ಇಲ್ಲ ಅಂದ್ರೆ ಅದೆಂಥ ದೇಶ ಸೇವೆ ಮಾಡ್ತೀರಿ ನೀವು?